ಹೇಳ್ತೇನೆ, ಇಟ್ಕೋಬೇಕ್ರಿ. ಅಮ್ಮ ನೀವೇ ವಿಷಯ ಕೊಡಿ, ನಾನು ಮಾತಾಡ್ತೇನೆ ಮುಂದಿನ ಸಲ. ಇಲ್ರಿ, ನಿಮ್ಗೆ ಯಾವ್ದು ಇದೈತಿ ಅದ್ರ ಮಾತಾಡ್ರಿ ಸರ್. ಆಯ್ತ್ರಿ, ನೋಡಿ ಕೊಡುನ್ರಿ ಸರ್. ಬಹಳ ಸುಂದರವಾಗಿ ಹೇಳಿದ್ರಿ, ಮನಮೋಹಂಗ್ ಹೇಳಿದ್ರಿ, ಅಗ್ದಿ ಸ್ಪಷ್ಟವಾಗಿ ಎಷ್ಟು ವಿಷಯಗಳನ್ನ, ಎಷ್ಟು ವಚನಗಳನ್ನ ಕಲೆಕ್ಟ್ ಇದು ಮಾಡಿದ್ರಿ, ಅದನ್ನ ಅರ್ಥಗಳನ್ನೆಲ್ಲ ವಿವರಿಸಿ ಹೇಳಿದ್ರಲ್ರಿ. ಎಲ್ಲರಿಗೂ ಬಹಳ ಒಂದು ಲಿಂಗದ ಬಗ್ಗೆ, ಆತ್ಮದ ಬಗ್ಗೆ ನಮ್ಗ ಬಹಳ ಸಂತೋಷ ಪಡ್ತು. ನೀವು ಮತ್ತೊಂದ್ಸಲ ನಮ್ಮನ್ನ ಮತ್ತ ಭಾಗಿಯಾಗ್ರಿ. ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರಿಲ್ವಯ್ಯ ಕೂಡಲ ಸಂಗಮ ದೇವ. ಶರಣ ಸತ್ತಿ ಲಿಂಗಪತಿ. ಜೈ ಗುರು ಬಸವೇಶ್ವರ ಶರಣಾರ್ಥಿ. ಶ್ರೀ ವಿಶ್ವ ಗುರು ಬಸವಣ್ಣನವರಿಗೆ ಜಯವಾಗಲಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಜಯವಾಗಲಿ. ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಬಸವ ತತ್ವ ಚಿರಾಯು ಆಗಲಿ. ಬಸವ ತತ್ವ ಚಿರಾಯು ಆಗಲಿ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೆ ಮುಂದಿನ ಗುರುವಾರ ಭೇಟಿ ಆಗೋಣ. ಎಲ್ಲರಿಗೂ ಬಂಧುಗಳೇ, ಇವತ್ತು 278ನೇ ಅಂತರ್ಜಾಲ ವಚನೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಸಾಧ್ಯವಾಯಿತು. ಮುಂದಿನ ಗುರುವಾರ 279ನೇ ಅಂತರ್ಜಾಲ ವಚನೋತ್ಸವದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳೋಣ. ಯಾರಾದರೂ ಅನುಭವ ಮಾಡ್ಲಿಕ್ಕೆ ಅಥವಾ ಇನ್ನಿತರ ವಿಷಯಗಳಲ್ಲಿ ತಮಗೆ ಆಸಕ್ತಿ ಇದ್ರೆ ದಯವಿಟ್ಟು ವಾಟ್ಸಪ್ ಸಂಖ್ಯೆಗೆ ತಾವು ತಿಳಿಸ್ಬೇಕು. ತಮಗೂ ಕೂಡ ಅವಕಾಶವನ್ನ ಕೊಡ್ಲಾಗ್ತದ ಅನ್ನುವ ವಿಷಯ. ಮತ್ತು ಬರುವ 27ನೇ ತಾರೀಕು ರವಿವಾರ ಧಾರವಾಡದಲ್ಲಿ ವಚನೋತ್ಸವ 275 ಸಮಾರಂಭವನ್ನ ಆಯೋಜನೆ ಮಾಡಲಾಗ್ತದ. ಆ ಕುರಿತು ತಮ್ಮ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನ ನನಗ ವೈಯಕ್ತಿಕವಾಗಿ ತಿಳಿಸ್ಬೇಕು. ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಅಭಿಪ್ರಾಯಗಳು ಬಹಳ ಅಮೂಲ್ಯವಾಗಿರ್ತಾವ ಅನ್ನೋ ಪ್ರಕಟಣೆಯನ್ನು ಕೊಡ್ತಾ ಮತ್ತೊಮ್ಮೆ ಎಲ್ರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಜಾಲ ವಚನೋತ್ಸವವನ್ನ ಇಲ್ಲಿಗೆ ಮಂಗಲ ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಶರಣಾರ್ಥಿ.